ಇವತ್ತು ನಾಳೆ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನ. ಸೊ ಇವತ್ತು ತಮ್ಮ ಹೆಸರನ್ನ ಅಂತಿಮ ಮಾಡಿ 3 ಜನರ ಹೆಸರಲ್ಲಿ ತಮ್ಮದು ಕೂಡ ಒಂದೇ. ಏನನ್ನಿಸ್ತು ತಮ್ಮ ಆಯ್ಕೆ? ಭಾಳ ಸಂತೋಷ ಆಗ್ತಾ ಇದೆ. ಪಕ್ಷ ನನಗೆ ಒಂದು ಅವಕಾಶ ಕೊಟ್ಟಿದೆ. ನಾನು ಪಕ್ಷದೆಲ್ಲ ನೇತೃತ್ವದ ಋಣಿ ಇದ್ದೀನಿ. ಬೀದರ್ ಡಿಸ್ಟ್ರಿಕ್ಟ್ ಪಕ್ಷ ಆಗಲಿ, ಸ್ಟೇಟ್ ಆಗಲಿ, ನ್ಯಾಷನಲ್ ಆಗಲಿ, ಎಲ್ಲರೇ ನನ್ನ ಗುರುತಿಸಿ ಒಂದು ಅವಕಾಶ ಕಲ್ಪಿಸಿದ್ರು. ನಾನು ಭಾಳ ಧನ್ಯವಾದ. ಸರ್, ಈಗ ಅನೇಕರು ಆಕಾಂಕ್ಷಿಗಳಿದ್ರು, ಸುಮಲತಾ ಅವರು, ಈ ರೀತಿ ಬೇರೆ ಬೇರೆ ಹೆಸರುಗಳು ಕೂಡ ಇತ್ತು. ಸೊ ತಮ್ಮನ್ನ ಆಯ್ಕೆ ಮಾಡಿರೋದು ಪಕ್ಷಕ್ಕೆ ಏನೆಲ್ಲ ಕಾರಣಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿರೋದು? ನಾನು ನನ್ನ ಶಕ್ತಿ ಪ್ರಕಾರ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡ್ದಿನಿ. ಪಾರ್ಲಿಮೆಂಟ್ ಆಗಲಿ, ಅಸೆಂಬ್ಲಿ ಆಗಲಿ, ಎಲ್ಲರ ಒಳಗೆ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲಬೇಕಂತ ನಾನು ಪ್ರಯತ್ನ ಮಾಡಿ. ಕಾರ್ಯಕರ್ತರಿಗೆ ನನ್ನ ಇಷ್ಟ ಹೇಗಿದೆ, ಕೆಲಸ ಮಾಡ್ಕೊತಿದ್ದರೆ, ಪ್ರಾಮಾಣಿಕವಾಗಿ ಕಷ್ಟ ಮಾಡಿದ್ರೆ ಪಕ್ಷ ನ್ಯಾಯ ಕೊಡ್ತದೆ ಅಂತ ಭಾವಿಸ್ತೇನೆ. ಇಲ್ಲ, ಮನವಿ ನಾನು ಎಲ್ಲರಿಗೂ ಮಾಡಿದ್ವಿ. ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು. ಸೊ ಎಲ್ಲರಿಗೆ ಕೃಪೆಯಿಂದ ಇದು ಅವಕಾಶ ಸಿಕ್ಕಿದೆ. ಪರಿಷತ್ತಲ್ಲಿ ನಿಮ್ಮ ಹೋರಾಟ ಹೇಗಿರ್ಬೋದು ಸರ್? ಹೋರಾಟ ಜನರ ಏನು ಸಮಸ್ಯೆಗಳಿವೆ, ಜನರ ಪ್ರಾಬ್ಲಮ್ಸ್ ಏನಿದೆ, ಜನರ ಪರವಾಗಿ ಆಗಿ ನಾನು ಪೂರ್ತಿ ಶಕ್ತಿ ಬೀರಿ ಕೆಲಸ ಮಾಡ್ತೀನಿ, ಧ್ವನಿ ಎದುರಿಸ್ತೀನಿ, ಸಂಘರ್ಷ ಮಾಡ್ತೀನಿ. ನಿಮ್ಮ ಸಮುದಾಯ ಹೇಗಿತ್ತು ಸರ್? ನಮ್ಮ ಸಮುದಾಯ ರಾಜ್ಯದಲ್ಲಿ 40-50 ಲ್ಯಾಕ್ಸ್ ಇದೆ. ಬಟ್ ಸ್ವಲ್ಪ ಅವಕಾಶ ವಂಚಿತ ಆಗಿದೆ. ಈಗ ಅವಕಾಶ ಸಿಕ್ಕಿದೆ. ನಮ್ಮ ಸಮಾಜದ ಪ್ರಶ್ನೆಗಳಿವೆ, ಆ ಎಲ್ಲ ಸಮಸ್ಯೆಗಳ ಸ್ಪಂದಿಸಿ ಸರ್ಕಾರ ಮತ್ತು ನಮ್ಮ ಪಕ್ಷ ಎಲ್ಲ ಲೆವೆಲ್ ಮೇಲೆ ನಮ್ಮ ಸಮಾಜದ ಏನು ಸಮಸ್ಯೆಗಳಿದೆ ಅದು ಗಮನ ಹರಿಸಿ ಅದಕ್ಕೆ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.